ಎಲ್ರಪ್ಪ ಬೈಕ್ ಟ್ಯಾಕ್ಸಿ ರೈಡರ್ಸ್, ಏನು ಫೇಸ್ಬುಕ್ಕು ಯೂಟ್ಯೂಬ್ಗಳಲ್ಲಿ ಸಾಂವಿಧಾನಿಕ ಕೋರ್ಟು ಅದು ಇದು ಅಂತ ಭಾಷಣ ಮಾಡ್ತಾಯಿದ್ರಿ. ಒಂದೇ ಒಂದು ಮಳೆಗೆ ಏನು ಬುಕ್ಕಿಂಗ್ಗಳು ಅಲ್ಲಪ್ಪ. ನಿಮ್ಮ ಶಕ್ತಿ ಶೌರ್ಯ ಎಲ್ಲವನ್ನೂ ಇಂಥ ಸಂದರ್ಭಗಳಲ್ಲೂ ಕೂಡ ಬಳಕೆ ಮಾಡಬೇಕು. ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಗೂಡು ಸೇರ್ಕೊಂಬಿಟ್ರೆ ಹೆಂಗೆ? ಪಾಪ ನಿಮ್ಮನ್ನೇ ನಂಬ್ಕೊಂಡ್ರೆ ಪಬ್ಲಿಕ್ಗಳಿದ್ದಾರೆ. ಇಂಥ ಮಳೆಯಲ್ಲೆಲ್ಲ ಅವರು ಬಿದ್ದು ಕಾಲು ಮುರ್ಕೋಬೇಕಲ್ಲ, ಮುರಿಸ್ಬೇಕು ನಿಮ್ಮಂಥವ್ರು. ಆಮೇಲೆ ಕಂಪ್ನಿಗಳು ನಿಮ್ಗೆ ಯಾಕೆ ಆಫರ್ಗಳು ಕೊಟ್ಟಿಲ್ವಾ ಮಳೆ ಬರ್ತಾ ಇದೆ ಅಂತ? ಯಾಕೆ ಓಡೋಕೆ ಮನೆಗೆ ಗೂಡು ಸೇರ್ಕೊಂಬಿಟ್ಟಿದ್ದೀರಲ್ಲ? ಬರಬೇಕಪ್ಪ ನಿಮ್ಮಂಥವರೆಲ್ಲ ಬಂದು ನೋಡಿ. ಇಂಥ ಮಳೆಯಲ್ಲಿ ಹಿಂಗೆ ಜಾರಿ ಈಗ ರೋಡ್ಗಳೆಲ್ಲ ಬಗ್ದಾಕಿರ್ತಾರೆ, ಗುಂಡಿ ಬಿದ್ದಿರ್ತದೆ, ನೀರು ನಿಂತಿರ್ತದೆ. ನಿಮ್ಮ ಕಂಪ್ನಿ 5-5 ಲಕ್ಷ ಇನ್ಸೂರೆನ್ಸ್ ಬೇರೆ ಕೊಡುತ್ತೆ ಅಲ್ವಾ? ಯಾಕೆ ಅಷ್ಟೊಂದು ಭಯನ ನಿಮಗೆ? ಮಳೆ ಬಂತು ಅಂದರೆ ಗೂಡು ಸೇರ್ಕೊಂಡ್ಬಿಡ್ತೀರಾ. ಆಮೇಲೆ ಏನು ಅಲ್ಲಿ ಕೆಲವೊಂದು ಇದ್ದಾವೆ ಯೂಟ್ಯೂಬರ್ಗಳು, ಏನು ಶೌರ್ಯ ಪೌರುಷ ಎಲ್ಲದನ್ನು ಇಲ್ಲೇ ವ್ಯಕ್ತಪಡಿಸ್ತಾರೆ. ನಿಮ್ಮ ಶಕ್ತಿ ಶೌರ್ಯ ಪೌರುಷ ಎಲ್ಲ ಬೇಸಿಗೆ ಕಾಲದಲ್ಲಿ ಮಾತ್ರನೇ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಕೂಡ ದುಡಿದು ಜೀವನ ಕಟ್ಕೊಳ್ಳೋಕ್ಕೆ, ಕುಟುಂಬ ಸಾಕೋದಕ್ಕೆ ಅಂತಲೇ ಬರೋದು. ಉದ್ಯೋಗ ಕೊಡದೇ ಇರ್ತಕ್ಕಂಥ ಸರ್ಕಾರದ ವಿರುದ್ಧ ನಿಮಗೆ ಧ್ವನಿ ಎತ್ತಕ್ಕೆ ತಾಕತ್ತಿಲ್ಲದೆ ಇರೋರೆಲ್ಲ ಏನು ದಿನ ಬೆಳಗಾದರೆ ಯೂಟ್ಯೂಬಲ್ಲಿ ಕೂತ್ಕೊಂಡು ನಾವು ಹಂಗೆ ನಾವು ಹಿಂಗೆ ಅಂತ ಪುಂಗೋದಲ್ಲ. ಇಂಥ ಮಳೆಲೂ ಬಂದು ಬರ್ತಾ ಇರೋ ಬುಕ್ಕಿಂಗನ್ನು ಕೂಡ ಲೆಕ್ಕಿಸದೆ ತಗೊಂಡು ಪಬ್ಲಿಕ್ ಸರ್ವಿಸ್ ಕೊಡಬೇಕು. ನಾವು ಇಷ್ಟೊತ್ತಿಗೆಲ್ಲ ಮನೆ ಹೋಗೋಂತಾರೆ, ಇವತ್ತು ಇನ್ನೂ ಪಬ್ಲಿಕ್ ಕೊಡ್ತಾಯಿದ್ದೀವಿ ಸರ್ವಿಸು ಅಂದರೆ ನಿಮ್ಮಂಥವ್ರೆಲ್ಲ ಹೋಗಿ ಗೂಡು ಸೇರ್ಕೊಂಬಿಟ್ಟಿದ್ದೀರಲ್ಲ. ಕಂಪ್ನಿ ಮಾತು ಕೇಳಿಕೊಂಡು ಬೇಳೆ ಬೇಯಿಸ್ಕೊಳಕ್ಕೆ ಬರೋಂಥವ್ರು. ಅದಕ್ಕೇ ನೋಡು, ಮಳೆ ಬರ್ತಾಯಿದೆ, ಆ ಮಳೆಯಲ್ಲೂ ಕೂಡ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ನಮ್ಮಂಥವ್ರು, ನಾನೇ ಅಂತಲೇ ಅಲ್ಲ, ನಮ್ಮಂಥ ಲಕ್ಷಾಂತರ ಚಾಲಕರುಗಳು ಏನು ಹೇಳು, ಅದೇನೋ ಕೆಲವು ಕಿತ್ತೋದವು ಹೇಳ್ತಿರಲ್ಲ, ಲೂಟಿ ಮಾಡೋಕ್ಕೆ ಬರ್ತಾರೆ ಅಂತ. ಬನ್ನಿರಪ್ಪ, ನಿಮ್ಮದೇ ಕಂಪ್ನಿಗಳು ಏನು ಹೇಳು, ನಿಮ್ಮದೇ ಕಂಪ್ನಿಗಳು ತೋರಿಸ್ತಾ ಇರೋ ದರದಲ್ಲೇ ಈಗಲೂ ಕೂಡ ಪಬ್ಲಿಕ್ ಸರ್ವಿಸ್ ಕೊಡ್ತಾಯಿದ್ದೀವಿ. ಹೋಗಿ ಗೂಡು ಸೇರ್ಕೊಂಡಿಲ್ಲ ಇನ್ನು. ನಾವು ಗೂಡು ಸೇರ್ಕೊಳ್ಳೋದು ಇವತ್ತು 11 ಗಂಟೆ 12 ಗಂಟೆಗೆ, ಆಯಿತಾ? ನಿಮ್ಮಂಥ ಗೂಡು ಸೇರ್ಕೊಳ್ಳೋರಿಗೆಲ್ರಿಗೂ ಕೂಡ ಮಳೆ ಇನ್ನೂ ಚೆನ್ನಾಗಿ ಬರಲಿ. ನಿಮ್ಮಂಥವರೆಲ್ಲ ಆದಷ್ಟು ಬೇಗ ಹೋಗಿ ಆ ಯೂಟ್ಯೂಬ್ಗಳಲ್ಲೂ ಕೂಡ ಗೂಡು ಸೇರ್ಕೊಳ್ಳಿ ಅಂತೇಳಿ ನಾನು ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ.